ಸಿರಿಗನ್ನಡವೇ ನನ್ನ ಉಸಿರಾಗಿರಲಿ, ಸ್ವರ್ಗಲೋಕವೇ ಕೊಟ್ಟರೂ ಬೇಕಾಗಿಲ್ಲ, ಕನ್ನಡ ಮರೆತೆಂದು ಬದುಕುವುದಿಲ್ಲ. ಕುಮಾರ್ ಎಸ್ ಮಳಿಮಠ್, ವಿ.ಎಸ್. ಮಳಿಮಠ್. ನಾನು ಹುಟ್ಟಿದ್ದು ಹುಬ್ಬಳ್ಳಿಯಲ್ಲಿ, ಆದರೆ ನಮ್ಮ ಮೂಲ ಊರು ಅಥವಾ ಹಳ್ಳಿ ಮರೇವಾಡ, ಧಾರವಾಡದಿಂದ ಒಂದು 6 ಮೈಲಿ ದೂರ ಅಲ್ಲಿ ಹಳ್ಳಿ ಇದೆ. ಅಲ್ಲಿ ನಮ್ಮ ಹಿರಿಯರು ಅವ್ರಿಗಿಂತ 2 ತಲೆ 3 ತಲೆಯಿಂದ ಅಲ್ಲಿ ವಾಸ ಮಾಡಿಕೊಂಡು ಅಲ್ಲಿಂದ ಇದ್ದಂಥವ್ರು, ನಾವು ಅಲ್ಲಿಂದ ಬಂದವರು. ಆದರೆ ನಮ್ಮ ತಂದೆಯವರು ಧಾರವಾಡದಲ್ಲಿ ವಕೀಲಿ ಮಾಡ್ತಾ ಇದ್ರು, ಅದರಿಂದ ಅಲ್ಲಿನೇ ಅವರು ನೆಲೆಸಿದ್ರು. ನಮ್ಮ ತಾಯಿ ಹುಬ್ಬಳ್ಳಿಯವರಾದ್ರಿಂದ ನಾನು ಹುಬ್ಬಳ್ಳಿಯಲ್ಲಿ ಜನಿಸಿದೆ. ನಮ್ಮ ತಂದೆಯವರು ಬಹಳ ದೊಡ್ಡ ವಕೀಲರು ಇದ್ರು, ಮುಂದೆ ನ್ಯಾಯಾಧೀಶರಾದರು, ಜಿಲ್ಲಾ ನ್ಯಾಯಾಧೀಶರಾದರು, ಆಮೇಲೆ ಕರ್ನಾಟಕ ಹೈಕೋರ್ಟಿನ ನ್ಯಾಯಾಧೀಶರು ಆಗಿ ಆಮೇಲೆ ಅವರು ನಿವೃತ್ತರಾದರು. ಹೀಗಾಗಿ ನಮ್ಮ ಮನೆಯಲ್ಲಿ ಪಕ್ಷಕಾರ ಬರೋದು, ಒಂದೊಂದ್ಸಲ ನಾನು ಅವ್ರ ಸಂಗಡ ಕೋರ್ಟಿಗೆ ಹೋಗಿ ಅವರ ಆರ್ಗ್ಯುಮೆಂಟ್ ಕೇಳೋದು, ಆ ಪ್ರಭಾವ ನನ್ನ ಮೇಲೆ ಬೇರೆ ಬೇರೆ. ನಾವು ಹುಟ್ಟಿ ಬೆಳೆದದ್ದು ಈ ಸ್ವಾತಂತ್ರ್ಯ ಸಂಗ್ರಾಮದ ಕಾಲದಲ್ಲಿ, ಅದು ನನಗೆ ಬಹಳ ವಿಶೇಷ ಅಂತ ನಾನು ತಿಳ್ಕೊಂಡಿದ್ದೇನೆ. ಯಾಕಂದ್ರೆ ನಾವು ಹುಟ್ಟಿ ಬೆಳೆದಾಗಿನಿಂದ ಗಾಂಧೀಜಿಯವರ, ನೆಹರು ಅವರ, ಸುಭಾಷ್ ಚಂದ್ರ ಬೋಸ್ ಅವರ ಇಂಥ ಮಾತುಗಳನ್ನು ಕೇಳ್ಕೊಂತ ಸ್ವಾತಂತ್ರ್ಯದ ಬಗ್ಗೆ, ದೇಶದ ಅಭಿಮಾನದ ಬಗ್ಗೆ, ತ್ಯಾಗ ಬುದ್ಧಿಯ ಬಗ್ಗೆ, ಒಳ್ಳೆಯತನದ ಬಗ್ಗೆ ಮತ್ತು ಟ್ರುತ್ ಅಂಡ್ ನಾನ್ ಸತ್ಯಾಹಿತೆಯ ಆಧಾರದ ಮೇಲೆ ಇವು ನಮಗೆ ಸಣ್ಣ ಮಕ್ಕಳಿದ್ದ ನಮ್ಮಲ್ಲಿ ಇವನ್ನ ಕೇಳಿ ಕೇಳಿ ಆ ಒಂದು ಒಳ್ಳೆಯ ವಾತಾವರಣದಲ್ಲಿ ನಾನು ಹುಟ್ಟಿ ಬೆಳೆದ್ನೆಲ್ಲ ಎಷ್ಟು ಪುಣ್ಯವಂತ ಅಂತ ನಾನು ತಿಳ್ಕೊಂಡಿದ್ದೇನೆ. ಒಂದು ಮಾತು ನನಗೆ ನೆನಪಿದೆ, ಏನಂದ್ರೆ ನಾನು ಅಲ್ಲಿ ಓದುವಾಗ 4ನೇ ತರಗತಿನಲ್ಲಿ 3ನೇ ತರಗತಿಯಲ್ಲಿ ಇದ್ದೆ. ಅಲ್ಲಿ ಇಡುಗುಂಜಿ ಅಂತ, ಶ್ರೀಮತಿ ಇಡುಗುಂಜಿ ಅಂತ ಒಬ್ರು, ಅವರು ಈ ಮಂಗಳೂರು ಕಡೆಯವರು, ಸಾರಸ್ವತ ಹೆಣ್ಮಗಳು, ಅವರು ನಮ್ಮ ಗುರುಗಳು. ಆವಾಗ ಸುಭಾಷ್ ಚಂದ್ರ ಬೋಸ್ ಅವರು ಧಾರವಾಡಕ್ಕೆ ಭೇಟಿ ಕೊಟ್ಟರು. ಅದು ಯಾಕೆ ಇವ್ರ ಮನೆಯಲ್ಲಿ ಇರೋ ವ್ಯವಸ್ಥೆ ಆಯ್ತು ನನಗೆ ಗೊತ್ತಿಲ್ಲ. ನಮ್ಮ ಟೀಚರ್ ಮನೆಯಲ್ಲಿ ಅವರಿಗೆ ಇರೋ ಫಂಕ್ಷನ್ಗೆ ಬಂದಾಗ ಇರೋ ವ್ಯವಸ್ಥೆ. ಅವರು ತಮ್ಮ ಸಹಾಯಕ್ಕೆ ಅಂತ ಒಬ್ಬರು ವಾಲಂಟಿಯರ್ನ ಅವರು ಆರಿಸಿದ್ರು, ಅದರಲ್ಲಿ ನಾನೊಬ್ಬ ಅಂತ. ಆದ್ರೂ ಆಮೇಲೆ ಅದನ್ನ ಮಾಡಿಸಿ ನನಗೆಲ್ಲ ಹೇಳಿದ್ರು, ಹೀಗೆ ಮಾಡಬೇಕು, ನೀನು ಹೀಗೆ ಮಾಡಬೇಕು, ಅವ್ರ ರೂಮ್ನಲ್ಲಿ ಇದ್ರೆ ಹೊರಗೆ ನಿಲ್ಬೇಕು, ಯಾರಾದ್ರೂ ಬಂದ್ರೆ ಚೀಟಿ ತೊಗೊಂಡು ಬಂದು ಒಳಗೆ ಕೊಡಬೇಕು, ಅವ್ರು ಹೇಳಿದ್ರೆ ಅವ್ರು ಒಳಗೆ ಬಿಡಬೇಕು, ಅವ್ರು ನೀರು ತಂದು ಕೇಳಿದ್ರೆ ನೀರು ಕೊಡಬೇಕು, ಅದನ್ನು ಕೇಳಿದ್ರೆ ಮಾಡಬೇಕು, ಅದನ್ನೆಲ್ಲ ನಮಗೆಲ್ಲ ಸೂಚನೆಗಳನ್ನು ಕೊಟ್ಟಿದ್ರು. ಅದೇನೋ ಆ ಉತ್ಸಾಹ. ನಾವು ವಾಲಂಟಿಯರ್ ಅಲ್ಲ, ನಾವು ಸುಭಾಷ್ ಚಂದ್ರ ಬೋಸ್ ಹಿಂದೆಲೇನೆ ಇರೋದು. ಯಾವತ್ತೂ ನೀವು ಹೇಳ್ಬಿಟ್ಟಿದ್ರು ನಮ್ಮ ಟೀಚರು, ಅವ್ರು ಹಿಂದೆ ಇರೋದು. ಈ ಆಗಿನ ಕಾರ್ಗಳು ಮೇಲೆ ಟಾಪ್ ಇರ್ತಿರ್ಲಿಲ್ಲ, ಬಟ್ಟೆ ಟಾಪ್ ಇರ್ತಿದ್ದು, ಅದನ್ನ ಓಪನ್ ಮಾಡಿ ಮಡಿಸ್ಬಿಟ್ಟು ಸುಭಾಷ್ ಚಂದ್ರ ಅವರು ಆ ಸ್ಟೇಷನ್ ನಿಂದಲೇ ಅದರಲ್ಲಿ ಎದ್ದು ನಿಂತು ಇದಕ್ಕೆ ಹೋಗೋದು. ಆವಾಗ ಹಿಂದಕ್ಕೆ ಲಗೇಜ್ ಇಡೋದಕ್ಕೆ ಅಂತ ಒಂದು ಪ್ಲಾಟ್ಫಾರ್ಮ್ ಇತ್ತು, ಅದ್ರ ಮೇಲೆ ನಾವು ನಿಂತ್ಕೊಳ್ಳೋದು. ಅದ್ರ ಮುಂದೆ ಇಟ್ಕೊಂಡು ಅವನೊಬ್ಬನ ಕಡೆ, ನಾನು ಒಂದ್ ಕಡೆ. ಆ ಸುಭಾಷ್ ಚಂದ್ರಿಗೆ ಆ ಅಭಿಮಾನ ಇರ್ತೋ ಇಲ್ಲೋ, ನಮಗಂತೂ ಅದು ಏನೋ ಸುಭಾಷ್ ಚಂದ್ರಕ್ಕಿಂತ ದೊಡ್ಡವರು ಅನ್ನುವಂಥ ಭಾವನೆ ನಮಗೆ. ಅವ್ರ ಹಿಂದೆ ನಾವು ಹೊಡ್ಕೊಂಡು, ಅದು ನನಗೆ ಅದು ಇಷ್ಟೊಂದು ಮಚ್ಚಾಗಿ ನನಗೆ ಮನಸ್ಸಿನಲ್ಲಿ ಅದು. ಆಮೇಲೆ ಅವ್ರನ್ನ ನೋಡ್ಕೊಂಡದ್ದು, ಆಮೇಲೆ ಕಡಪ ಮೈದಾನಲ್ಲಿ ಅವ್ರ ಭಾಷಣ ಕೇಳಿದ್ದು. ಭಾಷಣ ಕೇಳುವಾಗ ಅವ್ರ ಹಿಂದೆ ನಾವು ಎಷ್ಟು ಶಿಸ್ತಿನಿಂದ, ಏನು ನಮ್ಮಿಂದ ಏನೋ ಚೀಟಿ ಆಗಬಾರದು ಅನ್ನುವಂಥ ಒಂದು ದಕ್ಷತೆಯಿಂದ. ಆಮೇಲೆ ಏನಾಯ್ತು ಅಂದ್ರೆ, ನಾನು ನ್ಯಾಯಾಧೀಶ ಆದ್ಮೇಲೆ ಬ್ಯಾಡ್ಗಿ ಅಂತ ಒಂದು ಊರಿದೆ, ಅಲ್ಲಿ ಹೊಸದಾಗಿ ನ್ಯಾಯಾಲಯ ಸ್ಥಾಪಿಸೋ ಪ್ರಸಂಗ ಬಂತು. ಆವಾಗ ಅದು ಕಟ್ಟಡ ಇರಲಿಲ್ಲ, ಅದಕ್ಕೆ ಬ್ಯಾಡ್ಗಿಯಲ್ಲಿ ಅಂತ ಟ್ರಾವೆಲರ್ಸ್ ಬಂಗ್ಲೋ ಅಂತ ಏನಂತಾರಲ್ಲ ಸರ್ಕಾರಿ ಬಂಗ್ಲೆ, ಅದನ್ನೇ ಕೋರ್ಟ್ಗೆ ಕೊಟ್ಟಿದ್ರು. ಆ ಕೋರ್ಟ್ಗೆ ಯಾವ ಬಂದಿದ್ರಲ್ಲ ಸುಭಾಷ್ ಚಂದ್ರ ಬಂದವರು, ಆವಾಗ ಬ್ಯಾಡ್ಗಿಗೂ ಹೋಗಿ ಭೇಟಿ ಕೊಟ್ಟು ಆ ಟ್ರಾವೆಲರ್ಸ್ ಬಂಗೋನಲ್ಲಿ ಅವರು ಹೇಳ್ಕೊಂಡಿದ್ರು. ಅದು ಅದನ್ನಲ್ಲಿ ಲೇಖ ಇದೆ, ಅದರಲ್ಲಿ ಗೋಡೆ ಮೇಲೆ ಅಲ್ಲಿ ಬರೆದಿದೆ. ಸರಿ, ಆ ಕೋರ್ಟ್ನ ಉದ್ಘಾಟನೆ ಮಾಡೋದಕ್ಕೆ ನಾನು ಚೀಫ್ ಜಸ್ಟಿಸ್ ಆಗಿ ಅಲ್ಲಿ ಹೋಗಿದ್ದೆ. ಅವಾಗ ಇದನ್ನ ನೆನಪು ಮಾಡಿಕೊಂಡು ಎಷ್ಟು ಪುಣ್ಯವಂತ ನಾನು ಇದು ಮಾತು ಹೇಳಿದ್ದೇನೆ. ಇದನ್ನ ವೆಂಕಟೇಶ್ ಕುಲಕರ್ಣಿ ಅವರು ಅದನ್ನ ತಮ್ಮ ಪುಸ್ತಕದಲ್ಲಿ ಅದನ್ನ ವಿಶೇಷವಾಗಿ ಸತ್ಯವಿದು ಕನ್ನಡ ನಾಡಲಿ ಹುಟ್ಟಲು ಪುಣ್ಯವು ಬೇಕು, ದೇವರ ದಯೆಯಿಂದಲೇ ಈ ಭಾಗ್ಯವು ದೊರೆತರೆ ಸಾಕು. ಆ